ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಕಾಸಿ ಸೊಪ್ಪಿನಿಂದ ಮಸೊಪ್ಪು ಮಾಡೋದು ಹೇಗೆ ಅಂತ ಹೇಳ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್ ನೋಡೋಣ. ನೋಡಿ, ನಾನು ಒಂದು ಕಟ್ಟಾಗೋಷ್ಟು ಕಾಸಿ ಸೊಪ್ಪು ತಗೊಂಡಿದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಫ್ರೆಶ್ ಆಗಿದೆ ಅಂತ. ಇವಾಗ ಒಂದು ಕುಕ್ಕರ್ ತಗೊಂಡು ಅದಕ್ಕೆ ನೀರು ಹಾಕ್ಕೊತಾ ಇದ್ದೀನಿ. ಸೊಪ್ಪು ಬೇಯಿಸೋಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಇವಾಗ ಸೊಪ್ಪನ್ನು ಕೂಡ ಅದರಲ್ಲಿ ಹಾಕ್ಕೊತೀನಿ. ಸೊಪ್ಪನ್ನ ನೀಟಾಗಿ ತೊಳ್ಕೊಂಡು ನಾನು ಕುಕ್ಕರ್ಗೆ ಹಾಕ್ಕೊತಾ ಇದ್ದೀನಿ. ಇವಾಗ ಮುಚ್ಚಳ ಮುಚ್ಚಿ 2 ವಿಸಿಲು ಹೊಡ್ಕೊಂಬರ್ತೀನಿ. 1 ವಿಸಿಲಾದರೂ ಪರವಾಗಿಲ್ಲ ಫ್ರೆಂಡ್ಸ್, 1 ವಿಸಿಲು 2 ವಿಸಿಲು. ಇವಾಗ ಹೊಡ್ಕೊಂಬಂದಿದ್ದಾಯಿತು ವಿಸಿಲ್ನ. ಇವಾಗ ನೋಡಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಇವಾಗ ನಾವು ಸೊಪ್ಪು ಬೇರೆ ನೀರು ಬೇರೆ ಮಾಡ್ಕೊಬೇಕು. ಯಾಕಂದರೆ ಆ ನೀರು ಫಸ್ಟ್ ಬೇಯಿಸಿರೋ ನೀರು ಕಹಿ ಇರುತ್ತೆ. ಅದಕ್ಕೋಸ್ಕರ ಆ ನೀರನ್ನ ಸಪ್ರೇಟ್ ಮಾಡಬೇಕು. ನೋಡಿ, ನಾನು ಇದೇ ಥರ ಸಪ್ರೇಟ್ ಮಾಡ್ತಾಯಿದ್ದೀನಿ. ನೀವು ಕಾಸಿ ಸೊಪ್ಪು ತಗೊಂಬಂದರೆ ಈ ಥರ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ ಸೊಪ್ಪು ಸಾರು. ಆ ನೀರನ್ನ ಬಗ್ಸ್ಬಿಡ್ಬೇಕು. ನೋಡ್ತಾ ಇರ್ಬೋದು, ಬಗ್ಸ್ಬಿಟ್ಟೆ. ಇವಾಗ ಅದೇ ಕುಕ್ಕರ್ ತಗೊಂಡು ನಾನು 1 ಗ್ಲಾಸಷ್ಟು ತೊಗರಿಬೇಳೆ ಹಾಕ್ಕೊತಾ ಇದ್ದೀನಿ. ತೊಗರಿಬೇಳೆ ಹಾಕ್ಕೊಂಡು ನೀಟಾಗಿ ಚೆನ್ನಾಗಿ ತೊಳ್ಕೊಂಬಂದಿದ್ದೀನಿ. 1-2 ಸರಿ ನೀಟಾಗಿ ತೊಳ್ಕೊಂಬಂದು ಇವಾಗ ಬೇಯಿಸಿರೋ ಸೊಪ್ಪನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಇವಾಗ 1-2 ಈರುಳ್ಳಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. 10 ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. 1 ಬೆಳ್ಳುಳ್ಳಿ ಗಡ್ಡೆ ಬಿಡಿಸಿ ಹಾಕ್ಕೊತಾ ಇದ್ದೀನಿ. ಹಾಗೆ 2 ಟಮಾಟನು ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಇದು ಫಾರನ್ ಟಮಾಟ, ನಾಟಿ ಟಮಾಟ ಅಲ್ಲ. ಮತ್ತು 1 ಟೇಬಲ್ ಸ್ಪೂನು ಜೀರಿಗೆ ಕೂಡ ಹಾಕ್ಕೊತಾ ಇದ್ದೀನಿ. ಇವಾಗ ರುಚಿಗೆ ಬೇಕಷ್ಟು ಉಪ್ಪು ಹಾಕ್ಕೊತೀನಿ. ಸ್ವಲ್ಪ ಅರಿಶಿನ ಕೂಡ ಹಾಕ್ಕೊತೀನಿ. ಸ್ವಲ್ಪ ಎಣ್ಣೆ ಬಿಟ್ಕೊತೀನಿ, ಯಾಕಂದರೆ ಬೇಳೆ ಸೊಪ್ಪು ಅವೆಲ್ಲ ಬೇಯಬೇಕಲ್ಲ, ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆ ಹಾಕ್ಕೊತೀನಿ. ಇವಾಗ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಕುಕ್ಕರ್ ಮುಚ್ಚಿ 2 ವಿಸಿಲ್ ಹೊಡ್ಕೊಂಬರ್ತೀನಿ. ನೋಡಿ, ಇವಾಗ ವಿಸಿಲ್ ಹೊಡ್ಕೊಂಬರ್ತಾಯಿದ್ದೀನಿ. ಇವಾಗ ವಿಸಿಲ್ ಹೊಡೆದಿದ್ದಾಯಿತು. ಇವಾಗ ಸೊಪ್ಪೆಲ್ಲ ಬೆಂದಿದೆ. ಇವಾಗ ಇದಕ್ಕೆ ನಾವು ಸ್ವಲ್ಪ ಕೊಬ್ಬರಿ ಹಾಕ್ಕೊಂಡು ರುಬ್ಕೊಂಬರ್ಬೇಕು. ನಾನು ಫಸ್ಟು ಸೊಪ್ಪನ್ನೆಲ್ಲನೂ ತನಿಯಾಗಿ ತೆಗ್ದಿಕ್ತಾಯಿದ್ದೀನಿ. ಬೇಳೆ ಬೇರೆ ಸೊಪ್ಪು ಬೇರೆ ತಣ್ಣಗಾಗೋಕ್ಕೆ ಹಾಕ್ತಾಯಿದ್ದೀನಿ. ಯಾಕಂದರೆ ಮಿಕ್ಸಿಲಿ ಹಾಕ್ಬಾರ್ದಲ್ಲ ಬಿಸಿ ಬಿಸಿ, ಅದಕ್ಕೋಸ್ಕರ ಸೊಪ್ಪು ತಣ್ಣಗಾಗಲಿ ಅಂತ ತೆಗೆದು ಒಂದು ಪಾತ್ರೆಗೆ ತಣ್ಣಗಾಗೋಕ್ಕೆ ಬಿಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ನಾನು ಯಾವ ಥರ ಬೇರೆ ಮಾಡ್ತಾಯಿದ್ದೀನಿ ಅಂತ. ಇವಾಗ ನೋಡಿ, ಸೊಪ್ಪೆಲ್ಲ ತಣ್ಣಗಾಗೋಕ್ಕೆ ಬಿಟ್ಟಿದ್ದೀನಿ. ಇವಾಗ ಬೇಯಿಸಿರೋ ಬೇಳೆನೆಲ್ಲ ಒಂದು ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ. ಕುಕ್ಕರ್ನಿಂದ ಒಂದು ಪಾತ್ರೆಗೆ ಹಾಕ್ಕೊತೀನಿ. ಇವಾಗ ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಸ್ವಲ್ಪ ಕೊಬ್ಬರಿ ಹಾಕ್ಕೊತೀನಿ, ಹಸಿ ಕೊಬ್ಬರಿ. ಇವಾಗ ಸ್ವಲ್ಪ ಕೊಬ್ಬರಿನ ರುಬ್ಕೊಂಬರ್ತೀನಿ. ಯಾಕೆ ಅಂದರೆ ಮಿಕ್ಸಿಲಿ ಒಂದೇ ಸರಿ ಎಲ್ಲ ಹಾಕಿದ್ರೆ ರುಬ್ಬಲ್ವಲ್ಲ, ಅದಕ್ಕೆ ಫಸ್ಟು ಸ್ವಲ್ಪ ಕೊಬ್ಬರಿ ರುಬ್ಕೊಂಬಂದು ಆಮೇಲೆ ಸೊಪ್ಪು ಹಾಕಿ ರುಬ್ಕೊಂಬಂದು ಅದೇ ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ. ಮತ್ತು ಇನ್ನು ಸ್ವಲ್ಪ ಸೊಪ್ಪಿತ್ತು, ಅದನ್ನು ಕೂಡ ರುಬ್ಕೊಂಬರ್ತೀನಿ. ಇವಾಗ ರುಬ್ಕೊಂಬಂದಿದ್ದಾಯಿತು. ಅದು ಕೂಡ ಪಾತ್ರೆಗೆ ಹಾಕ್ಬಿಟ್ಟು ಇವಾಗ ಚೆನ್ನಾಗಿ ಕಲಿಸ್ಕೊಡ್ತೀನಿ. ನಮಗೆ ಯಾವ ಇದ್ರಲ್ಲಿ ಬೇಕೋ, ತೆಳ್ಳಗೆ ಬೇಕೋ ಗಟ್ಟಿಯಾಗಿ ಬೇಕೋ ನೋಡಿಕೊಂಡು ಆ ಥರ ಮಾಡಿಕೊಂಡು ಇವಾಗ ಬಿಸಿ ಆಗೋಕ್ಕೆ ಇಕ್ತೀನಿ ಸೊಪ್ಪನ್ನ. ಇವಾಗ ಚೆನ್ನಾಗಿ ಕುದೀತಾ ಇದೆ. ನೋಡಿ, ಈ ಥರ ಕುದಿಬೇಕು. ಇವಾಗ ಒಂದು ಬಾಣಲಿ ತಗೊಂಡಿದ್ದೀನಿ. ಅದು ಸ್ಟವ್ ಮೇಲೆ ಇಕ್ಕಿ ಬಿಸಿ ಆದಮೇಲೆ ಆ ನೀರು ಹಾಕ್ಕೊತಾ ಇದ್ದೀನಿ. ಸಾರಿ ಫ್ರೆಂಡ್ಸ್, ಕನ್ಫ್ಯೂಷನ್ ಆಯಿತು, ಸಾರಿ. ನಾನು ಬಾಣಲಿನ ಸ್ಟವ್ ಮೇಲೆ ಇಟ್ಕೊಂಡು 4 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊತಾ ಇದ್ದೀನಿ. ಆಯಿಲ್ ಬಿಸಿ ಆದಮೇಲೆ ಸಾಸಿವೆ ಹಾಕ್ಕೊತಾ ಇದ್ದೀನಿ. ಸಾಸಿವೆ ಚಿಟ್ಪಟ ಆದಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಕರ್ಬೇವಿನ ಸೊಪ್ಪು ಕೂಡ
ಸ್ವಲ್ಪ ಚಿಟ್ಪಟ ಆದಮೇಲೆ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿನಿ. ಈರುಳ್ಳಿ ಕೂಡ ಫ್ರೈ ಆದಮೇಲೆ ನಾವು ಕುದಿಸಿರೋ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ಏನು ಚೆನ್ನಾಗಿ ಸಾಂಬಾರು ರೆಡಿಯಾಗಿದೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್